ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ. ನಾನು ನಿಮ್ಮ ಪ್ರೀತಿ ಆರ್ಜವಿ ಮಾತಾಡ್ತಾ ಇದ್ದೀನಿ. ನಮ್ಮ ಮೈಸೂರಿನ ಅರಣ್ಯ ಭವನಕ್ಕೆ ಗಜಪಡೆಗಳು ಆಗಮಿಸುತ್ತಿರುವ ಸುದ್ದಿ ಕೇಳ್ತಾ ಇದ್ದಂತೆಯೇ ಗಜಪಡೆ ಅಭಿಮಾನಿಗಳು ಗಜಪಡೆಯ ನೋಡೋದಕ್ಕೆ ಅಂತಲೇ ಜನಸಾಗರವೇ ಹರಿದು ಬಂದಿತ್ತು. ನಮ್ಮ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನಕ್ಕೆ ಗಜಪಡೆ ಬರ್ತಾ ಇದೆ ಅಂದ್ಬಿಟ್ಟು ಈಗ ಆಲ್ರೆಡಿ ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಡೇಟ್ಗಳು ಮಾಡಿದ್ದು. ಸೊ ಈ ಮುಖಾಂತರ ಗಜಪಡೆನ ನೋಡಬೇಕು, ಆನೆಗಳನ್ನ ಕಣ್ತುಂಬ್ಕೋಬೇಕು, ಲಾಸ್ಟ್ ಇಯರ್ಗಿಂತ ಈ ಇಯರ್ ಹೇಗಿರುತ್ತೆ ಅನ್ನೋದನ್ನು ಕಾತುರದಿಂದ ಕಾಯ್ತಾ ಇದ್ದವ್ರಿಗೆ ಗಜಪಡೆ ಆಗಮನ ಶುರುವಾಯಿತು. 2025ನೇ ಸಾಲಿನ ದಸರಾ ಮಹೋತ್ಸವಕ್ಕೆ ಪಾಲ್ಗೊಳ್ಳುತ್ತಿರುವ ಅರ್ಜುನ, ಅಭಿಮನ್ಯು, ಭೀಮ, ಲಕ್ಷ್ಮಿ ಹೀಗೆ ಮುಂತಾದ ಆನೆಗಳು ಅರಣ್ಯ ಭವನಕ್ಕೆ ಆಗಮಿಸಿದೆ. ಟೋಟಲು 9 ಆನೆಗಳು ಬರ್ತಾ ಇದೆ. ಆನೆಗಳನ್ನ ಒಂದೊಂದಾಗಿ ನೋಡ್ಬೋದು ನೀವು. ಮೊದಲಿಗೆ ಬರುವಂತಹನೇ ಅಭಿಮನ್ಯು. ಈ ಅಭಿಮನ್ಯುವನ್ನು ನೋಡೋದಕ್ಕೆ ಅಂತಲೇ ಎಷ್ಟೋ ಜನ ಕಾಯ್ತಾ ನಿಂತಿರ್ತಾರೆ. ಯಾಕೆಂದರೆ ಅಂಬಾರಿ ಇರುವಂತಹ ಆನೆ ಅಂದರೆ ಅದು ಅಭಿಮನ್ಯುವನ್ನು ಮಾತ್ರ. ಅಭಿಮನ್ಯು ಬಿಟ್ಟು ಆ ಕೆಲಸನ ಬೇರೆ ಒಂದಕ್ಕೆ ಈ ಬಾರಿ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜನ ಅಂತೂ ಕಿಕ್ಕಿರಿದು ನಿಂತಿದ್ರು. ಎಲ್ಲರನ್ನೂ ಅರಣ್ಯ ಭವನದ ಒಳಗಡೆ ಅಂತೂ ಬಿಡೋದಿಲ್ಲ. ಯಾಕೆ ಅಂತಂದರೆ, ಅರಣ್ಯ ಭವನದಲ್ಲಿ ಅದರದ್ದೇ ಆದಂಥ ಒಂದು ನಿಯಮ ಇರುತ್ತೆ, ಅದರದ್ದೇ ಆದಂಥ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗಳಿರುತ್ತೆ. ಸೊ ಕೆಲವರುಗಳಿಗೆ ಮಾತ್ರ ಒಳಗಡೆ ಬರೋದಕ್ಕೆ ಆನೆಗಳು ಇಳಿದ ಮೇಲೆ ಅದೆಲ್ಲೋಗಿ ಮಲಗುತ್ತೆ, ಇರುತ್ತೆ, ಅದರ ವಾತಾವರಣ ಹೇಗಿರುತ್ತೆ ಅಂತ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿರೋವಂಥವ್ರು ಆ್ಯಕ್ಟಿವ್ ಆಗಿರೋರು ಮತ್ತು ಅಧಿಕಾರಿಗಳು ಮಕ್ಕಳಾಗಿರ್ಬೋದು, ಫ್ಯಾಮಿಲೀಸ್ಗಳಾಗಿರ್ಬೋದು, ಇವರೆಲ್ಲ ದೆನ್ ಒಳಗಡೆ ಇದ್ದೇ ಇರ್ತಾರೆ, ನೋಡ್ತಾರೆ. ಆನೆನ ತುಂಬ ಹತ್ತಿರದಿಂದ ನೋಡಿ ಒಂದು ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು, ಒಂದು ಇದಾಗಿರ್ಬೋದು. ಈಗ ನೆಲೆಸ್ತಾ ಇರುವಂತಹ ಅರಣ್ಯ ಭವನದಲ್ಲಿ ಆನೆಗಳನ್ನು ಮತ್ತೆ ಇಲ್ಲಿಂದ 7ನೇ ತಾರೀಕಿನಂದು ಅರಮನೆ ಆವರಣಕ್ಕೆ ಇಲ್ಲಿಂದ ಪಾದಯಾತ್ರೆ ಹೋಗುತ್ತೆ. ಆನೆ ಇಲ್ಲಿಂದ ಹೊರಟು ಡೈರೆಕ್ಟು ಅರಮನೆ ರೀಚ್ ಆಗಿ ಅಲ್ಲಿ ಸ್ವಲ್ಪ ದಿನದವರೆಗೂ ತಾಲೀಮ್ ನಡೆಸ್ತಾರೆ. ಸೊ ತಾಲೀಮ್ ಅಂದರೆ ಅರಮನೆ ಆವರಣದಿಂದ ಹಿಡಿದು ಬನ್ನಿಮಂಟಪದವರೆಗೂ ಎವ್ರಿಡೇ ಅದನ್ನು ವಾಕಿಂಗ್ ಅಂತ ಹೇಳ್ಬೋದು, ಅದನ್ನು ನಡ್ಕೊಂಡು ಹೋಗೋದು ಅಂತ ಹೇಳ್ಬೋದು. ಹೀಗೆ ನಾನಾ ರೀತಿ ಹೆಸರುಗಳಿದೆ, ಅದನ್ನು ತಾಲೀಮ್ ಅಂತ ಕರೀತಾರೆ ಅಲ್ಲಿನ ಇದರಲ್ಲಿ. ಸೊ ಹಾಗಾಗಿ ಇವತ್ತಿಗೆ ಎಲ್ಲ ಆನೆಗಳನ್ನು ಬಂದು ಇಲ್ಲಿಗೆ ನೆಲೆಸ್ತಾ ಇದೆ. 7ನೇ ತಾರೀಕು ಮತ್ತೆ ಇದನ್ನು ಇಲ್ಲಿಂದ ಅದ್ಧೂರಿ ಸ್ವಾಗತದ ಮುಖಾಂತರ ಅಲ್ಲಿಗೆ ಕಳಿಸ್ಕೊಡ್ತಾರೆ ಅರಮನೆ ಆವರಣಕ್ಕೆ ಅರಣ್ಯ ಭವನದಿಂದ. ಅರಣ್ಯ ಭವನದಲ್ಲಿ ಏನೇನು ಅದಕ್ಕೆ ಫುಡ್ಗಳು ಕೊಡ್ತಾರೆ, ಮತ್ತು ಅದಕ್ಕೆ ಇಲ್ಲಿಗೆ ಅಡ್ಜಸ್ಟ್ ಆಗಬೇಕು, ಇಲ್ಲಿ ವಾತಾವರಣಕ್ಕೆ ಇಲ್ಲೊಂದು 3 ದಿನ ನೋಡಿ ಅದರ ಹೆಲ್ತ್ ಕಂಡೀಷನ್ಗಳು ಹೇಗಿದೆ ಅದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಅದನ್ನು ಹೇಗಿರುತ್ತೆ, ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತೆ. ಯಾಕೆಂದರೆ ಇಷ್ಟು ದಿನ ಕಾಡಿನಲ್ಲಿ ಇದ್ದಂಥ ಗಜಪಡೆಗಳನ್ನ ನಾಡಿಗೆ ತಂದು ನಾಡಿನಲ್ಲಿರುವಂತಹ ವೆದರ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿಗೆಲ್ಲ ಸ್ವಲ್ಪ ಕಂಡೀಷನ್ ಸ್ವಲ್ಪ ಚೇಂಜಸ್ ಇರುತ್ತೆ. ಇದನ್ನೆಲ್ಲನೂ ನೋಡ್ಕೊಂಡೇ ಆನೆಗಳನ್ನ ಪ್ರತಿಯೊಂದನ್ನು ಯೋಗಕ್ಷೇಮಗಳನ್ನ ನೋಡ್ಕೊತಾರೆ. ಹೆಲ್ತ್ ಕಂಡೀಷನ್ ಇದೆಯಾ ಇಲ್ವಾ, ಓಕೆನಾ, ಇಲ್ಲ ಅಲ್ಲಿ ಹೋಗಿ ತುಂಬ ಜನಗಳ ಮಧ್ಯೆ ಅಂಬಾರಿ ಹೋಗೋ ಟೈಮ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಾಗ್ಬಿಡೋದು, ತುಂಬ ಗಾಬರಿ ಆದಾಗ ನರ್ವಸ್ ಆಗಿ ಬೇರೆ ಥರ ಪ್ರಾಬ್ಲಮ್ಗಳಾಗಬಾರ್ದು ಅಂತ ಎವ್ರಿ ಡೇ ಜನಗಳ ಮಧ್ಯದಲ್ಲೇ ಕರ್ಕೊಂಡು ಬಂದು ತಾಲೀಮನ್ನ ಮುಗಿಸ್ತಾರೆ. ಆವಾಗ ಅದಕ್ಕೆ ಎಲ್ಲ ಅಡ್ಜಸ್ಟ್ ಆಗ್ತಾ ಬರುತ್ತೆ. ಹೇಗೆ ಏನು ಎತ್ತ ಅನ್ನೋದು ಅವಕ್ಕೂ ಸ್ವಲ್ಪ ಸೈಕಾಲಜಿ ಅನ್ನೋದು ಇದ್ದೇ ಇರುತ್ತಲ್ವ ಪ್ರಾಣಿಗಳಿಗೂ. ಅದರಲ್ಲೂ ಹೇಳ್ಬೇಕು ಅಂತಂದರೆ ಭೀಮ ಅಂದರೆ ಕ್ಯಾಂಪಲ್ಲಿ ಚಿಕ್ಕ ಮಗುವಿನಿಂದ ಮಕ್ಕಳುಗಳ ಜೊತೆಲೇ ಬೆಳೆದಿರೋ ಅಂಥದ್ದು. ಇಕೋ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ಎಲ್ಲರೂ ಪ್ರೀತಿನ ಗಳಿಸಿರೋ ಅಂಥದ್ದು ಭೀಮ ಅಂತ ಕರಿತಿದ್ದಂಗೆ ಅದು ಎಲ್ಲೇ ಇದ್ರೂ ಅದು ರಿಯಾಕ್ಟ್ ಮಾಡುತ್ತೆ. ಸೊಂಡ್ಲನ್ನ ಎತ್ತಿ ನಾನೇ ಅದನ್ನು ನನ್ನ ಅವರು ಅದೊಂಥರ ಈ ಜನಗಳ ಮಧ್ಯೆ ಬೆಳೆದ್ಬಿಟ್ಟು ಅದು ತುಂಬ ಫ್ರೆಂಡ್ಲಿ ಆಗಿಬಿಟ್ಟಿದೆ. ಇನ್ನು ಅರಣ್ಯ ಭವನಕ್ಕೆ ಆಗಮಿಸಿರುವಂತಹ ಗಜಪಡೆಗಳಿಗೆ ಇನ್ನು ಮುಂದೆ ಸೌಕರ್ಯಗಳು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ದಿನಗಳ ಕಾಲ ಅಷ್ಟೇ. ಇನ್ನು ಯಾವ್ಯಾವ ಆನೆಗಳು ಬಂದಿದೆ ಅನ್ನೋದನ್ನು ಈ ಮುಖಾಂತರ ನೋಡ್ಕೋಬೋದು. ಅಭಿಮನ್ಯು, ಧನಂಜಯ್, ಭೀಮ, ಮಹದೇಶ, ಲಕ್ಷ್ಮಿ, ಪ್ರಶಾಂತ, ಕಂಜನ್ನು, ಏಕಲವ್ಯ, ಕಾವೇರಿ, ಶ್ರೀಕಾಂತ ಅನ್ನುವ ಒಂದು ಆನೆ ಹೊಸ್ದಾಗಿ ಬಂದು ಸೇರ್ಪಡೆಯಾಗಿದೆ. ಇನ್ನು ಮುಂದೆ ಪ್ರತಿ ವರ್ಷವೂ ಕೂಡ ಈ ಶ್ರೀಕಾಂತ ಆನೆ ಅರಮನೆ ಆವರಣಕ್ಕೆ ಬರುತ್ತೆ, ದಸರಾದಲ್ಲಿ ಪಾಲ್ಗೊಳ್ಳುತ್ತೆ. ಈ ಹಿಂದೆ ಹೇಗಿತ್ತು ಇದರ ಜೀವನ ಶೈಲಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಇನ್ನು ಮುಂದೆ ಈ ಶ್ರೀಕಾಂತನ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಅವನ ಜೀವನ ಶೈಲಿ ಹೇಗಿದೆ, ಏನು ಎತ್ತ ಅನ್ನೋದನ್ನು ಇನ್ನು ಈ ದಸರಾ ಮಹೋತ್ಸವದಿಂದ ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗ್ಬೋದು.
ತುಂಬ ಅದ್ಭುತವಾಗಿದೆ ಅಂತೆ. ಇನ್ನು ನೆಕ್ಸ್ಟು ಪಳಗಿಸ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಈ ಬಾರಿ ದಸರಾದಲ್ಲಿ ಇವರಲ್ಲದಂತೆ ಇನ್ನೂ ಹೆಚ್ಚಿನ ಆನೆಗಳು ದಸರಾಗೆ ಬರ್ತವೆ. ಅರಮನೆ ಆವರಣದಲ್ಲಿ ನೋಡ್ಬೋದು ನೀವು. ಯಾವುದೇ ರೀತಿ ತೊಂದರೆಗಳು ಆಗದಲ್ಲೇ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎನಿವೇ, ಗುಡ್ ಬಾಯ್. ನೆಕ್ಸ್ಟು ಎಪಿಸೋಡಲ್ಲಿ ಸಿಗೋಣ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋ ಪ್ರಯತ್ನದಲ್ಲಿದ್ದೀನಿ. ನಿಮಗೆ ರೀಚ್ ಆಗಬೇಕು ಅನ್ನೋದು ನನಗೂ ಕೂಡ ಆಸೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಚೇಂಜಸ್ಗಳನ್ನ ಮಾಡ್ಕೋತೀನಿ. ಈಗ ಆಲ್ರೆಡಿ ಒಂದು ಚಾನಲ್ನ ಬ್ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಚಾನಲ್ನ ಕೂಡ ರನ್ ಮಾಡಬೇಕು ಅಂತ ಹೊಸದಾಗಿ ಜಟಾಯು ಕನ್ನಡ ಮೀಡಿಯಾ ಅಂದ್ಬಿಟ್ಟು ಓಪನ್ ಮಾಡಿದ್ದೀನಿ. ಸೊ ನಿಮ್ಮಗಳ ಸಪೋರ್ಟ್ಗಿಂದನೇ ನಾವು ಹೆಚ್ಚೆಚ್ಚಿನ ವೀಡಿಯೋಗಳನ್ನ ಮಾಡಿ ಅಲ್ಲಿನ ಒಂದು ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡಿಕೊಡೋಕ್ಕೆ ಸಾಧ್ಯ ಅಷ್ಟೇ. ಸೊ ಈ ಬಾರಿ ದಸರಾ ಮಹೋತ್ಸವದಲ್ಲಿ ನಡೆಯುವಂತಹ ಎಷ್ಟೋ ಕಾರ್ಯಕ್ರಮಗಳನ್ನ ನನ್ನ ಕೈಲಿ ಸಾಧ್ಯವಾದಷ್ಟು ಕೂಡ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕೈಲಿ ಸಾಧ್ಯವಾದಷ್ಟು ಮಾಡ್ಬೋದು. ನಾನು ಕೇಳೋದಿಷ್ಟೇ, ಪ್ಲೀಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಚೇಂಜಸ್ಗಳ ಬಗ್ಗೆ ಚೇಂಜಸ್ ಮಾಡ್ಕೋತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ಗೂ ಕೂಡ ಇನ್ವೈಟ್ ಮಾಡಿ. ನೀವು ಇನ್ವೈಟ್ ಮಾಡಿ ಒಂದು ಕಮೆಂಟ್ಸಲ್ಲಿ ಒಂದು ಲೈಕ್ ಕೊಡೋದ್ರಿಂದನೇ ನಾವು ಸ್ವಲ್ಪ ಬದಲಾವಣೆ ಆಗಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.